Hi everyone, I am SL Kapalguddi from Shraddha Academy, Gokak. Today I am going to discussion the first chapter of business studies, business, trade and commerce. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಈ ಬಿಸ್ನೆಸ್ ಸ್ಟಡಿಯ ಮೊದಲನೇ ಪಾಠದಂಥ ವ್ಯವಹಾರ, ವ್ಯಾಪಾರ ಮತ್ತು ವಾಣಿಜ್ಯ ಬಗ್ಗೆ ಚರ್ಚೆ ಮಾಡೋಣ. ಸಾಮಾನ್ಯವಾಗಿ ಈ ಆಡು ಜನರ ಭಾಷೆಯಲ್ಲಿ ನಾವು ಕೇಳ್ತೀವಿ ಬಿಸ್ನೆಸ್ ಅಂತ ಕೇಳ್ತೀವಿ. ಹಾಗಾದರೆ ಬಿಸ್ನೆಸ್ ಅಂದ್ರೆ ಏನು? ವ್ಯಾಪಾರ ಅಂತೇಳಿ ಕೇಳ್ತೀವಿ. ಹಾಗಾದರೆ ವ್ಯಾಪಾರ ಅಂದ್ರೇನು? ಅದೇ ರೀತಿಯಾಗಿ ವಾಣಿಜ್ಯ ಅಂತೇಳಿ ಕೇಳ್ತೀವಿ. ಹಾಗಾದರೆ ವಾಣಿಜ್ಯ ಅಂದ್ರೆ ಏನು ನೋಡೋಣ. ಯಾಕೆಂದರೆ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನದಲ್ಲಿ ನಾವು ಕಾಮರ್ಸ್ ಓದ್ತಾ ಇದ್ದೀವಿ ಅಂದರೆ ಅದರ ಅರ್ಥ ಗೊತ್ತಿರಬೇಕು. ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲಾದರೂ ಇಂಟರ್ವ್ಯೂ ಹೋದಾಗ ಅಥವಾ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವಾಗ ಇದ್ರ ಮೀನಿಂಗ್ ಕೂಡ ಅಲ್ಲಿ ಕೇಳಿರ್ತಾರೆ. ಹಾಗಾದರೆ ಬಿಸ್ನೆಸ್ ಅಂದರೆ ಏನು? ಬಿಸ್ನೆಸ್ ಅಂದರೆ ಬ್ಯುಸಿ ಪ್ಲಸ್ ನೆಸ್. ಅಂದರೆ ಬ್ಯುಸಿ ಅಂದರೆ ಏನು? ನಾವು ಸಾಮಾನ್ಯವಾಗಿ ಹೇಳ್ತೀವಿ, ನಾನು ಬ್ಯುಸಿ ಇದ್ದೀನಿ ಅಂತೇಳಿ. ಹಾಗಾದರೆ ಬ್ಯುಸಿ ಅಂದರೆ ಏನು? ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ತೊಡಗಿಕೊಂಡಂದ್ರೆ, ಎನಿ ಪರ್ಸನ್ ಎಂಗೇಜ್ಡ್ ಇನ್ ಎನಿ ಆಕ್ಯುಪೇಷನ್ ಅಥವಾ ಎನಿ ಆಕ್ಟಿವಿಟೀಸ್, ದಟ್ ಈಸ್ ಕಾಲ್ಡ್ ಎ ಬ್ಯುಸಿ. ಹಾಗಾದರೆ ಈ ಬಿಸ್ನೆಸ್ ಎಂಬ ಅರ್ಥದಲ್ಲಿ ಬ್ಯುಸಿ ಎಂಬ ಪದವು ಎಲ್ಲಿಂದ ಬಂದಿದೆ ಅಂದರೆ ಇದು ಒಂದು ಆಂಗ್ಲ ಭಾಷೆಯಿಂದ ಬಂದಿದೆ. ಹಾಗಾದರೆ ಬ್ಯುಸಿ ಅಂದರೆ ಏನಂದರೆ ಬೀಯಿಂಗ್ ಬ್ಯುಸಿ ಮೀನ್ಸ್ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವುದು ಎಂದರ್ಥ. ಹಾಗಾದರೆ ಬಿಸ್ನೆಸ್ ಎಂಬ ಮೀನಿಂಗ್ನ ಈ ರೀತಿಯಾಗಿ ಡಿಫೈನ್ ಮಾಡಿದ್ದಾನೆ: ಟು ಆ್ಯನ್ ಆಕ್ಯುಪೇಷನ್ ಇನ್ ವಿಚ್ ದ ಪೀಪಲ್ ರೆಗ್ಯುಲರ್ಲಿ ಎಂಗೇಜ್. ಇದು ಒಂದು ವ್ಯವಹಾರ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಕಸಬು ಆಗಿರ್ಬೋದು. ಇಲ್ಲಿ ಜನರು ರೆಗ್ಯುಲರ್ಲಿ ಎಂಗೇಜ್ ಇರಬೇಕು. ಯಾವಾಗಾರ ಒಮ್ಮೆ ಮಾಡ್ರೆ ದಟ್ ಈಸ್ ನಾಟ್ ಕಾಲ್ಡ್ ಎ ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ನಾನೇನಾದರೂ ನಮ್ಮ ಮನೆ ಪಕ್ಕದವ್ರಿಗೆ ಯಾವುದೇ ಒಂದು ವಸ್ತುನ ಅವ್ರಿಗೆ ಕೊಟ್ಟು ನಾನು ಪ್ರೈಸ್ ಇಸ್ಕೊಂಡೆ ಅಂದರೆ ದಟ್ ಈಸ್ ನಾಟ್ ಎ ಬಿಸ್ನೆಸ್. ಬಿಸ್ನೆಸ್ ಅಂದರೆ ರೆಗ್ಯುಲರ್ಲಿ ಎಂಗೇಜ್ ಇರಬೇಕು, ನಿರಂತರವಾಗಿ ತೊಡಕಿರಬೇಕು. ಎಲ್ಲಿ ಅಂತಂದ್ರೆ ಇನ್ ಆಕ್ಟಿವಿಟೀಸ್, ಚಟುವಟಿಕೆಯಲ್ಲಿ ತೊಡಕಿರಬೇಕು. ಎಂಥ ಚಟುವಟಿಕೆ ಅಂದ್ರೆ ಇಟ್ ಶುಡ್ ಬಿ ರಿಲೇಟೆಡ್ ಟು ದಿ ಪರ್ಚೇಸ್, ಪ್ರೊಡಕ್ಷನ್ ಆರ್ ಸೇಲ್ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂದರೆ ಜನರು ಎದರೊಳಗೆ ತೊಡ್ಕೊಂಡಿರ್ಬೇಕಂದ್ರೆ ಅವರು ಖರೀದಿಯಲ್ಲಿ ಆಗಿರ್ಬೋದು ಅಥವಾ ಉತ್ಪಾದನೆಯಲ್ಲಿ ಆಗಿರ್ಬೋದು ಅಥವಾ ಮಾರೋದಾಗಿರ್ಬೋದು. ಅಂದರೆ ಏನೇನು ಮಾರೋದಪ್ಪ ಅಂದ್ರೆ ಸರಕು ಮತ್ತು ಸೇವೆಗಳನ್ನು ಮಾರೋದ್ರಲ್ಲಿ ವಿತ್ ಎ ವ್ಯೂ ಟು ಅರ್ನಿಂಗ್ ದ ಪ್ರಾಫಿಟ್ಸ್. ಅದರ ಮುಖ್ಯ ಉದ್ದೇಶ, ಅದರ ವ್ಯೂ ಏನಿರಬೇಕು ಅಂದ್ರೆ ಅರ್ನಿಂಗ್ ದ ಪ್ರಾಫಿಟ್. ಅಂದರೆ ನಾವು ಸುಲಭವಾಗಿ ಬಿಸ್ನೆಸ್ ಅಂದರೆ ಈ ರೀತಿಯಾಗಿ ನಾವು ಡಿಫೈನ್ ಮಾಡ್ಬೋದು: ಲಾಭ ಗಳಿಸುವ ಉದ್ದೇಶದಿಂದ ಜನರು ಸರಕು ಮತ್ತು ಸೇವೆಗಳನ್ನು ಖರೀದಿ, ಉತ್ಪಾದನೆ ಮತ್ತು ಮಾರಾಟಗಳಲ್ಲಿ ನಿರಂತರವಾಗಿ ತೊಡಗಿಕೊಳ್ಳುವುದು. ಅಂದರೆ ಇಲ್ಲಿ ಖರೀದಿ ಮತ್ತು ಉತ್ಪಾದನೆ. ಖರೀದಿ ಅಂತಂದರೆ ನಾವು ಸರಕುಗಳನ್ನ ತಂದು ಮಾರೋದಾಗಿರ್ಬೋದು ಅಥವಾ ಸರಕುಗಳನ್ನು ಉತ್ಪಾದಿಸಿ ಮಾರೋದಾಗಿರ್ಬೋದು. ಅದಕ್ಕೆ ಏನಂತಾನೋ ಖರೀದಿ ಅಥವಾ ಉತ್ಪಾದನೆಯಲ್ಲಿ ನಿರಂತರವಾಗಿ ತೊಡಗಿಕೊಳ್ಳೋದು. ಅಂದರೆ ಯಾವಾಗಾರ ಒಮ್ಮೆ ತೊಡಗಿಕೊಂಡ್ರೆ ದಟ್ ಈಸ್ ನಾಟ್ ಕಾಲ್ಡ್ ಎ ಬಿಸ್ನೆಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಬ್ಯುಸಿ ಎಂಬ ಪದನ್ನ ನಾವು ಎರಡು ಕ್ಲಾಸಿಫೈ ಮಾಡಿದ್ವು. ಒಂದು ಎಕನಾಮಿಕ್ ಆಕ್ಟಿವಿಟೀಸ್, ಮತ್ತೊಂದು ನಾನ್ ಎಕನಾಮಿಕ್ ಆಕ್ಟಿವಿಟೀಸ್. ಆರ್ಥಿಕ ಚಟುವಟಿಕೆಗಳು ಮತ್ತು ಆರ್ಥಿಕೇತರ ಚಟುವಟಿಕೆಗಳು. ಆರ್ಥಿಕ ಚಟುವಟಿಕೆ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯು ಜೀವನೋಪಾಯಕ್ಕಾಗಿ ಗಳಿಸುವ ಚಟುವಟಿಕೆಗಳಲ್ಲಿ ತೊಡಗಿದಂದ್ರೆ ಅವನೇನಾದರೂ ತನ್ನ ಹೊಟ್ಟೆಪಾಡಿಗಾಗಿ ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ಅಥವಾ ಯಾವುದಾದ್ರೂ ಒಂದು ವೃತ್ತಿದಲ್ಲಿ ಅಥವಾ ಯಾವುದಾದ್ರೂ ಒಂದು ವ್ಯವಹಾರದಲ್ಲಿ ಅವನು ತೊಡ್ಕೊಂಡಿದ್ದಂದ್ರೆ ಅದಕ್ಕೆ ನಾವು ಎಕನಾಮಿಕ್ ಆಕ್ಟಿವಿಟೀಸ್ ಅಂತೇಳಿ ಕರಿತೀವಿ. ಅಂದ್ರೆ ಅಲ್ಲಿ ತಾನು ಮಾಡಿದಂಥ ಆಕ್ಟಿವಿಟೀಸ್, ತಾನು ಮಾಡಿದಂಥ ಕೆಲಸಕ್ಕೆ ಪ್ರತಿಫಲನವಾಗಿ ಅವ್ನಿಗೆ ಏನಾದರೂ ಕನ್ಸಿಡರೇಷನ್ ಸಿಗ್ತಿತ್ತಂದ್ರೆ ದಟ್ ಈಸ್ ಕಾಲ್ಡ್ ಎ ಎಕನಾಮಿಕ್ ಆಕ್ಟಿವಿಟೀಸ್. ಯಾಕಂತಂದ್ರೆ ಈ ಎಕನಾಮಿಕ್ ಆಕ್ಟಿವಿಟೀಸ್ ಹೆಂಗೈತಪ್ಪ ಅಂದ್ರೆ ನಮ್ಮ ವ್ಯವಹಾರದಲ್ಲಿ ವೆರಿ ಇಂಪಾರ್ಟೆಂಟ್ ಟರ್ಮ್ ಆಗೈತಿ. ಇದ ಬೇಸ್ ಮೇಲೆ ನಾವು ಅಕೌಂಟೆನ್ಸಿ ಕೂಡ ಕಲಿತೀವಿ. ಯಾಕಂದ್ರೆ ಪ್ರತಿಯೊಂದು ಎಕನಾಮಿಕ್ ಆಕ್ಟಿವಿಟೀಸ್ ನಾವು ಅಕೌಂಟಿಂಗ್ ಮಾಡಲೇಬೇಕು ಇನ್ ದ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ. ಸೊ ಅದೇ ರೀತಿಯಾಗಿ ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂದ್ರೆ ಇಲ್ಲಿ ಯಾವುದೇ ಥರದಂಥ ಪ್ರತಿಫಲನ ಇರಂಗಿಲ್ಲ. ಫಾರ್ ಎಕ್ಸಾಂಪಲ್, ನಾವೇನಾದರೂ ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ವಿ, ಫಾರ್ ಎಕ್ಸಾಂಪಲ್ ನಾವೇನಾದರೂ ಸಹಾಯಗಳು ಮಾಡಿದ್ವಿ, ಅಲ್ಲಿ ಯಾವುದೇ ಥರದಂಥ ಕನ್ಸಿಡ್ರೇಷನ್ ಇರಂಗಿಲ್ಲ. ಅದಕ್ಕೆ ನಾವು ಏನಂತ ಕರಿತೀವಿ, ಇಲ್ಲಿ ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತೇಳಿ ಕರಿತೀವಿ. ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವಪ್ಪ ಅಂತಂದ್ರೆ ಪ್ರೀತಿ, ಕರುಣೆ, ಭಾವುಕತೆ, ದೇಶಪ್ರೇಮ ಎಕ್ಸೆಟ್ರಾ. ಇವು ಏನಾದರೂ ಇದ್ದುಪ್ಪ ಅಂದ್ರೆ ದಿಸ್ ಇಸ್ ಕಾಲ್ಡ್ ಎ ನಾನ್ ಎಕನಾಮಿಕ್ ಆಕ್ಟಿವಿಟೀಸ್. ಈ ಆಕ್ಟಿವಿಟೀಸ್ ಪರ್ಫಾರ್ಮ್ ಔಟ್ ಆಫ್ ದಿ ಲವ್, ಸಿಂಪತಿ, ಸೆಂಟಿಮೆಂಟ್ ಎಕ್ಸೆಟ್ರಾ. ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತೇಳಿ ಕರಿತೀವಿ. ಎಕನಾಮಿಕ್ ಆಕ್ಟಿವಿಟೀಸ್ನ ನಾವು 3 ಕ್ಯಾಟಗರೀಸ್ ಮಾಡಿದೆವು. ನಂಬರ್ 1 ಇಸ್ ಬಿಸ್ನೆಸ್, ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಬಿಸ್ನೆಸ್ ಅಂದರೆ ಈಗಾಗಲೇ ನಾವು ನೋಡಿದ್ದೀವಿ, ಜನರು ಲಾಭ ಗಳಿಸುವ ಉದ್ದೇಶಕ್ಕಾಗಿ
ಸರಕು ಮತ್ತು ಸೇವೆಗಳನ್ನು ಖರೀದಿ, ಉತ್ಪಾದನೆ ಮತ್ತು ಮಾರಾಟದಲ್ಲಿ ನಿರಂತರವಾಗಿ ತೊಡಗಿರಂದ್ರೆ ಅದಕ್ಕೆ ನಾವು ಬಿಸ್ನೆಸ್ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಪ್ರೊಫೆಷನ್ ಅಂತಂದರೆ ಯಾವುದೇ ವ್ಯಕ್ತಿಯು ತನ್ನ ಕಸುಬಿನಲ್ಲಿ ವಿಶೇಷವಾದ ಜ್ಞಾನ ಮತ್ತು ಕೌಶಲ್ಯನ ಹೊಂದಿದೆ ಅಂದ್ರೆ ದ ಪರ್ಸನ್ ಎಂಗೇಜ್ಡ್ ಇನ್ ಎನಿ ಆಕ್ಯುಪೇಷನ್ ಆನ್ ಹಿಸ್ ಸ್ಪೆಷಲ್ ಸ್ಕಿಲ್ ಆ್ಯಂಡ್ ನಾಲೆಜ್. ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್, ಇಂಜಿನಿಯರ್ಸ್, ಆನಂತರ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ಬೋದು, ಲಾಯರ್ಸ್ ಆಗಿರ್ಬೋದು, ದೇ ಹ್ಯಾವ್ ದಿ ಪ್ರೊಫೆಷನಲಿಸ್ಟ್. ಹಂಗಾರೆ ಇವರು ಪ್ರೊಫೆಷನಲಿಸ್ಟ್ ಅಂತೇಳಿ ಹೆಂಗೆ ಸರ್ಟಿಫೈ ಮಾಡ್ತಾರಂದ್ರೆ, ಫಾರ್ ಎಕ್ಸಾಂಪಲ್ ಡಾಕ್ಟರ್ ಯಾರು ಸರ್ಟಿಫೈ ಮಾಡ್ತಾರಪ್ಪ ಅಂದ್ರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಅದೇ ರೀತಿಯಾಗಿ ಚಾರ್ಟರ್ಡ್ ಅಕೌಂಟೆಂಟ್ ಯಾರು ಸರ್ಟಿಫೈ ಮಾಡ್ತಾರಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾದವ್ರವನ್ನ ಸರ್ಟಿಫೈ ಮಾಡ್ತಾರೋ. ಅದೇ ರೀತಿಯಾಗಿ ಅವಾಗ ಒಂದು ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾರೆ. ಅದನ್ನು ತೊಗೊಂಡು ನಾವು ಏನು ಮಾಡಬೇಕಪ್ಪ ಅಂದ್ರೆ ಪ್ರೊಫೆಷನ್ ಒಳಗೆ ಎಂಟ್ರಿ ಆಗಬೇಕು. ಇನ್ನು ಎಂಪ್ಲಾಯ್ಮೆಂಟ್ ಅಂತಂದ್ರೆ ಏನಪ್ಪ ಅಂದ್ರೆ ಇತರರ ಸೂಚನೆಗೆ ಅನುಗುಣವಾಗಿ ಕೆಲಸವನ್ನು ನಿರ್ವಹಿಸೋದು. ಅಂದರೆ ಮೇಲೆ ಹೇಳಿದವರ ಆರ್ಡರ್ ಪ್ರಕಾರ ನಾವು ಕೆಲಸಗಳನ್ನು ಮಾಡಿ ಅದರಿಂದ ನಾವು ಪ್ರತಿಫಲನವಾಗಿ ನಾವು ಏನಾದರೂ ಸಂಭಾವನೆಯನ್ನು ಪಡಿತಿದ್ದು ಅಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಉದ್ಯೋಗ ಅಂತೇಳಿ ಕರಿತೀವಿ. ಇನ್ನು ನಾವು ಬಿಸ್ನೆಸ್ನ 2 ಕ್ಲಾಸಿಫೈ ಮಾಡ್ತೀವಿ. ನಂಬರ್ 1 ಇಸ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್. ಹಾಗಂದ್ರೆ ಇಂಡಸ್ಟ್ರಿ ಅಂದರೆ ಏನು? ಈಗ ನಾವು ಸಾಮಾನ್ಯವಾಗಿ ನೋಡಿದ್ದೀವಿ, ಇಂಡಸ್ಟ್ರಿ ಅಂದ್ರೆ ಬರೀ ಫ್ಯಾಕ್ಟ್ರಿಗಳಷ್ಟನ, ಬರೀ ಕಂಪ್ನಿಗಳಷ್ಟನ, ಅಥವಾ ಏಕ ವ್ಯಕ್ತಿ ವ್ಯಾಪಾರ ಮಾಡಿಸ್ತಾನ ಅದು ಇಂಡಸ್ಟ್ರಿನ, ಅಥವಾ ಹೊಲದಲ್ಲಿ ನಾವು ಬೆಳೆಗಳನ್ನು ಬೆಳಿತೀವಿ ಅದು ಇಂಡಸ್ಟ್ರಿನ, ಅಥವಾ ಭೂಮಿಯಿಂದ ನಾವು ಏನಾದರೂ ಅಗತ್ಯ ತೆಗಿತೀವಿ ಅವು ಇಂಡಸ್ಟ್ರಿನ ಅಂತ ಹಲವಾರು ಪ್ರಶ್ನೆಗಳನ್ನು ನಾವು ಉದ್ಭವಿಸಿದಾಗ ನಾವು ಇಲ್ಲಿ ಹೇಳುವ ಉತ್ತರ ಒಂದೇ ಏನಪ್ಪ ಅಂದ್ರೆ ಆಲ್ ಆರ್ ದಿ ಇಂಡಸ್ಟ್ರೀಸ್. ಅದು ಇಂಡಸ್ಟ್ರಿ ಎಂಬ ಪದದ ಅರ್ಥ ನೋಡಿದಾಗ ಇಂಡಸ್ಟ್ರಿ ರೆಫರ್ಸ್ ಟು ದಿ ಎಕನಾಮಿಕ್ ಆಕ್ಟಿವಿಟೀಸ್ ಆಗ್ತಿರ್ಬೋದು. ಅದ ಬರೀ ಕೈಗಾರಿಕೆ ಒಳಗಷ್ಟಲ್ಲ, ಫ್ಯಾಕ್ಟ್ರಿ ಒಳಗಷ್ಟಲ್ಲ, ಕಂಪ್ನಿ ಒಳಗಷ್ಟಲ್ಲ, ಎಲ್ಲಾದರೂ ಅದು ಎಕನಾಮಿಕ್ ಆಕ್ಟಿವಿಟೀಸ್ ನಡೀತಿರ್ಬೋದು. ಅಂದ್ರೆ ನಮ್ಮ ಹೊಲದೊಳಗೂ ನಾವು ಕೇನನ್ನು ಬೆಳೆಸಿ ನಾವು ಮಾರ್ತಿದ್ರೆ ದಟ್ ಈಸ್ ಆಲ್ಸೋ ಕಾಲ್ಡ್ ಎ ಎಕನಾಮಿಕ್ ಆಕ್ಟಿವಿಟೀಸ್. ಈ ಕಬ್ಬ ಮಾರ್ತಿದ್ದು, ಗೊಂಜಾಳ ಮಾರ್ತಿದ್ದು, ದೇ ಆರ್ ದಿ ಕನ್ಸಿಡರ್ ಅಂಡರ್ ದಿ ಎಕನಾಮಿಕ್ ಆಕ್ಟಿವಿಟೀಸ್. ಅಂದ್ರೆ ಇಲ್ಲಿ ಯಾವುದಾದ್ರೂ ಆಕ್ಟಿವಿಟೀಸ್ ನಡೀತಿರ್ಬೇಕು ವಿಚ್ ಆರ್ ದಿ ಕನ್ಸರ್ಡ್ ವಿತ್ ಎ ಕನ್ವರ್ಷನ್ ಆಫ್ ರಿಸೋರ್ಸಸ್. ಅವು ಹೆಂಗಿರ್ಬೇಕಪ್ಪ ಅಂತಂದ್ರೆ ಕನ್ವರ್ಷನ್ ಇರ್ಬೇಕು. ಕನ್ವರ್ಷನ್ ಅಂದ್ರೆ ಪರಿವರ್ತನೆ ಆಗ್ತಿರ್ಬೇಕು. ಏನು ಪರಿವರ್ತನೆ ಆಗ್ತಿರ್ಬೇಕಪ್ಪ ಅಂತಂದ್ರೆ ಯೂಸ್ಫುಲ್ ಗೂಡ್ಸ್ ಆಗಿ ಪರಿವರ್ತನೆ ಆಗ್ತಿರ್ಬೇಕು. ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಇಂಡಸ್ಟ್ರಿ ಅಂತ ಕರಿತೀವಿ. ಬೈ ವೇ ಆಫ್ ಮೆಕ್ಯಾನಿಕಲ್ ಆಗಿರ್ಬೋದು, ಬೈ ಅಪ್ಲೈನ್ಸ್ ಆಫ್ ಟೆಕ್ನಿಕಲ್ ಸ್ಕಿಲ್ನು ಆಗಿರ್ಬೋದು. ಇನ್ನು ಇಂಡಸ್ಟ್ರಿನ ನಾವು 3 ಕ್ಲಾಸಿಫೈ ಮಾಡ್ತೀವಿ. ನಂಬರ್ 1 ಈಸ್ ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ ಆ್ಯಂಡ್ ಟೈಟರಿ ಇಂಡಸ್ಟ್ರಿ. ಸೊ ಪ್ರೈಮರಿ ಇಂಡಸ್ಟ್ರಿ ಅಂದರೆ ಯಾವ, ಸೆಕೆಂಡರಿ ಇಂಡಸ್ಟ್ರಿ ಅಂದರೆ ಯಾವ, ಪ್ರೈಮರಿಗೂ ಮತ್ತು ಸೆಕೆಂಡರಿ ಇಂಡಸ್ಟ್ರಿಗೂ ಏನು ಡಿಫ್ರೆನ್ಸ್ ಐತೆ ಅನ್ನೋದ ನೋಡೋಣ. ಪ್ರೈಮರಿ ಇಂಡಸ್ಟ್ರಿ ಅಂತಂದ್ರೆ ಬೇಸಿಕಲಿ ಸಿಗುವಂಥ ಕಚ್ಚಾ ವಸ್ತುಗಳು. ಇಟ್ ಮೇ ಬಿ ಅದು ಭೂಮಿ ಮ್ಯಾಗಿಂದರ ಸಿಗ್ಬೋದು ಅಥವಾ ಭೂಮಿ ಒಳಗಿಂದರ ಸಿಗ್ಬೋದು. ಆ ಕಚ್ಚಾ ವಸ್ತುಗಳನ್ನು, ಆ ರಾ ಮಟೀರಿಯಲ್ನ ನಾವು ತಂದು ಏನಾದರೂ ಕನ್ವರ್ಷನ್ ಮಾಡಿದ್ವು ಬೈ ಯೂಸಿಂಗ್ ದ ಮಷಿನ್ಸ್, ಬೈ ಟೆಕ್ನಾಲಜಿದಿಂದ ನಾವು ಏನಾದರೂ ಕನ್ವರ್ಷನ್ ಮಾಡಿದಂದ್ರೆ ದಟ್ ಈಸ್ ಕಾಲ್ಡ್ ಎ ಸೆಕೆಂಡರಿ ಇಂಡಸ್ಟ್ರೀಸ್. ಇನ್ ಟೈಟರಿ ಇಂಡಸ್ಟ್ರಿ ಅಂದ್ರೆ those industries are supporting to primary and secondary industries. Primary industry na again 2 classify ಮಾಡ್ತೀವಿ. Number 1 is extractive industry and genetic industry. ಅಂದ್ರೆ ಹೊರ ತೆಗೆಯುವ ಕೈಗಾರಿಕೆಗಳು ಮತ್ತು ತಳಿ ಕೈಗಾರಿಕೆಗಳು. ಇನ್ನು ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿಗೆ ಬೆಸ್ಟ್ ಎಕ್ಸಾಂಪಲ್ ಯಾವಪ್ಪ ಅಂದ್ರೆ ಫಾರ್ಮಿಂಗ್ ಅಂದ್ರೆ ಬೇಸಾಯ ಆಗಿರ್ಬೋದು, ಮೈನಿಂಗ್ಸ್ ಗಣಿ ಕೈಗಾರಿಕೆ ಆಗಿರ್ಬೋದು, ಅಥವಾ ಲುಂಬರಿಂಗ್ ಅಂದ್ರೆ ಮರ ಮುಟ್ಟು ಆಗಿರ್ಬೋದು. ಅದೇ ರೀತಿಯಾಗಿ ಹಂಟಿಂಗ್ ಬೇಟೆಗಾರಿಕೆ ಆಗಿರ್ಬೋದು, ಅಥವಾ ಫಿಶಿಂಗ್ ಆಪರೇಷನ್. ಏನಪ್ಪ ಅಂತಂದ್ರೆ ಜೆನೆಟಿಕ್ ಇಂಡಸ್ಟ್ರಿ ಅಂದ್ರೆ ವಿಚ್ ಇಂಡಸ್ಟ್ರೀಸ್ ಆರ್ ಎಂಗೇಜ್ಡ್ ಇನ್ ಬ್ರೀಡಿಂಗ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಅಂತಂದ್ರೆ ಇಲ್ಲಿ ಪ್ರಾಣಿ ಮತ್ತು ಸಸ್ಯಗಳಿಂದ ಸಂತಾನೋತ್ಪತ್ತಿ ಮಾಡ್ತಿದ್ರು ಅಥವಾ ರೀಪ್ರೊಡಕ್ಷನ್ ಮಾಡ್ತಿರಂದ್ರೆ ಅದಕ್ಕೆ ಜೆನೆಟಿಕ್ ಇಂಡಸ್ಟ್ರಿ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಕ್ಯಾಟಲ್ ಇರ್ಬೋದು, ಪೊಲಿಟರಿ ಫಾರ್ಮ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಫಿಶ್ ಹ್ಯಾಚರಿಂಗ್ ಆಗಿರ್ಬೋದು. ತಳಿ ಕೈಗಾರಿಕೆಗಳಿಗೆ ಬೆಸ್ಟ್ ಎಕ್ಸಾಂಪಲ್ ಯಾವಪ್ಪ ಅಂತಂದ್ರೆ ಪಶುಪಾಲನೆ, ಕೋಳಿ ಸಾಗಾಣಿಕೆ ಮತ್ತು ಮೀನು ಸಾಗಾಣಿಕೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಸೆಕೆಂಡರಿ ಇಂಡಸ್ಟ್ರೀಸ್ ಅಂದ್ರೆ ದ್ವಿತೀಯ ಕೈಗಾರಿಕೆಗಳು. ಈ ದ್ವಿತೀಯ ಕೈಗಾರಿಕೆಗಳನ್ನು ನಾವು 2 ಕ್ಯಾಟಗರಿನಾಗೆ ಮಾಡ್ತೇವೆ. ಮೊದಲನೇದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆ್ಯಂಡ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತಂದ್ರೆ ಉತ್ಪಾದನಾ ಕೈಗಾರಿಕೆಗಳಂತಂದ್ರೆ ಇಲ್ಲಿ ಅವುಗಳ ಯಾವುದೇ ಕಚ್ಚಾ ವಸ್ತುಗಳನ್ನ ತಂದು ನಾವು ಸಿದ್ಧ ವಸ್ತುಗಳನ್ನ ಮಾಡ್ತೀವಿ, ಅದಕ್ಕೆ ನಾವು ಉತ್ಪಾದನಾ ಕೈಗಾರಿಕೆಗಳಂತು. ಇನ್ನು ಕಟ್ಟಡ ನಿರ್ಮಾಣ ಕೈಗಾರಿಕೆಗಳಂತಂದ್ರೆ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಯಾವಪ್ಪ ಅಂದ್ರೆ ಸೇತುವೆ ಕಟ್ಟಡ ಆಗಿರ್ಬೋದು, ಬ್ರಿಡ್ಜ್ ಕನ್ಸ್ಟ್ರಕ್ಷನ್,
ಆನಂತರ ಡ್ಯಾಮ್ ಕನ್ಸ್ಟ್ರಕ್ಷನ್, ಇವೆಲ್ಲ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಒಳಗೆ ಬರ್ತಾವೆ. ಹಾಗಾದ್ರೆ ಈಗ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಒಳಗೆ ನಾವು 4 ಪ್ರಕಾರದ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿಗಳು ನೋಡ್ತೀವಿ. ನಂಬರ್ 1 ಈಸ್ ಅನಲೈಟಿಕಲ್, ಅಂದರೆ ವಿಶ್ಲೇಷಣಾ ಕೈಗಾರಿಕೆಗಳು. ಇಲ್ಲಿ ವಿಶ್ಲೇಷಣಾ ಕೈಗಾರಿಕೆಗಳಂದ್ರೆ ಒಂದೇ ಕಚ್ಚಾ ವಸ್ತುನ ತೆಗೆದುಕೊಂಡು ಹಲವಾರು ಸಿದ್ಧ ವಸ್ತುಗಳನ್ನಾಗಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಆಯಿಲ್ ರಿಫೈನರಿದಿಂದ ನಾವು ಏನೇನು ಮಾಡ್ತೀವಿ, ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಅದೇ ರೀತಿಯಾಗಿ ಗ್ಯಾಸ್ ಎಕ್ಸೆಟ್ರಾ. ಅಂದರೆ ಇಲ್ಲಿ ನಂಬರ್ ಆಫ್ ರಾ ಮೆಟೀರಿಯಲ್ ಇಸ್ ಸಿಂಗಲ್ ಬಟ್ ಇಟ್ ಪ್ರಾಡಕ್ಟ್ ಇಸ್ ಮೋರ್. ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಅನಲೈಟಿಕಲ್ ಇಂಡಸ್ಟ್ರಿ ಅಂತ ಕರಿತೀವಿ. ಇನ್ನು ಸಿಂಥೆಟಿಕಲ್ ಇಂಡಸ್ಟ್ರಿ ಅಂತಂದ್ರೆ ಇಲ್ಲಿ ಏನಿರ್ತೈತೆ ಅಂದ್ರೆ ಹಲವಾರು ಕಚ್ಚಾ ವಸ್ತುಗಳು ಇರ್ತಾವೆ. ದ ನಂಬರ್ ಆಫ್ ರಾ ಮೆಟೀರಿಯಲ್ ಇಸ್ ಮೋರ್ ಬಟ್ ಲಾಸ್ಟಿಗೆ ಇದನ್ನೆಲ್ಲ ಸಂಯೋಜನೆ ಮಾಡಿ ಮಿಕ್ಸ್ ಮಾಡಿ ನಾವು ಫೈನಲ್ ಪ್ರಾಡಕ್ಟ್ ತಯಾರು ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಎ ಸಿಂಥೆಟಿಕಲ್ ಇಂಡಸ್ಟ್ರಿ ಅಂತಂದ್ರೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಯಾವುದಪ್ಪ ಅಂತಂದ್ರೆ ಸಿಮೆಂಟ್ ಇಂಡಸ್ಟ್ರಿದಲ್ಲಿ ನಾವು ಹಲವಾರು ಕಚ್ಚಾ ವಸ್ತುಗಳನ್ನಾಗಿ ಒಂದು ಸಿದ್ಧ ವಸ್ತುಗಳನ್ನಾಗಿ ಮಾಡ್ತೀವಿ. ಇನ್ನು ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂದ್ರೆ ಸಂಸ್ಕರಣ ಅಂತಂದ್ರೆ ಇಲ್ಲಿ ಹಂತವಾಗಿ ಪ್ರೊಸೆಸ್ ಆಗ್ತೈತಿ. ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಲಾಸ್ಟಿಗೆ ಬಂದ್ರೆ ನಮ್ಗೆ ಫಿನಿಶ್ಡ್ ಪ್ರಾಡಕ್ಟ್ ಸಿಗ್ತೈತಿ. ಫಾರ್ ಎಕ್ಸಾಂಪಲ್ ಶುಗರ್ ಇಂಡಸ್ಟ್ರಿ ಒಳಗೆ ನಾವು ಇಲ್ಲಿ ಕೇನ್ ಹಾಕಿದ ತಕ್ಷಣ, ಕಬ್ಬು ಹಾಕಿದ ತಕ್ಷಣ ನೇರವಾಗಿ ನಮಗೆ ಸಕ್ಕರೆ ಬರಂಗಿಲ್ಲ. ಅದೇನಾಗ್ತೈತಿಪ್ಪ, ಕಬ್ಬ ಮೊದಲ ಸಣ್ಣ ಮಾಡ್ತೈತಿ, ನೆಕ್ಸ್ಟ್ ಅದನ್ನ ಜ್ಯೂಸ್ ಮಾಡ್ತೈತಿ, ಅದನ್ನ ಬಾಯ್ಲ್ ಮಾಡ್ತೈತಿ, ಬಾಯ್ಲ್ ಮಾಡಿದ ನಂತರ ಅದ ಬೆಲ್ಲ ಆಗ್ತೈತಿ, ಆ ನಂತರ ನಮಗದ ಫೈನಲ್ ಪ್ರಾಡಕ್ಟ್ ಬರ್ತೈತಿ. ಸೊ ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂತ ಕರಿತೀವಿ. ಇನ್ನು ಅಸೆಂಬ್ಲಿಂಗ್ ಇಂಡಸ್ಟ್ರಿ ಅಂತಂದ್ರೆ ಹಲವಾರು ವಸ್ತುಗಳನ್ನು ಜೋಡಿಸಿ, ಫಾರ್ ಎಕ್ಸಾಂಪಲ್ ನಾವು ಕಂಪ್ಯೂಟರ್ ತಯಾರಾಗಬೇಕಾದ್ರೆ ನಮ್ಗೆ ಮಾನಿಟರ್ ಬೇಕು, CPU ಬೇಕು, ಕೀಬೋರ್ಡ್ ಬೇಕು, ಮೌಸ್ ಬೇಕು. ಅದೇ ರೀತಿಯಾಗಿ ಕಾರ್ ಇಂಡಸ್ಟ್ರಿಗಳು ನೋಡಿದಾಗ ಅಲ್ಲೂ ಕೂಡ ನಂಬರ್ ಆಫ್ ಏನಿರ್ತಾವೆ ಪ್ರಾಡಕ್ಟ್ಸ್ಗಳು ಇರ್ತಾವೆ. ಅದನ್ನೆಲ್ಲ ಅಸೆಂಬ್ಲಿ ಮಾಡಿ ಅದನ್ನೆಲ್ಲ ಜೋಡಿಸಿ ಒಂದು ಸಿದ್ಧ ವಸ್ತುಗಳನ್ನಾಗಿ ತಯಾರು ಮಾಡ್ತಾವೆ. ಅದಕ್ಕೆ ನಾವು ಆಟೋಮೊಬೈಲ್ ಇಂಡಸ್ಟ್ರಿ ಅಂತೇಳಿ ಕರಿತೀವಿ. ಸೊ ಇಲ್ಲ ಏನಪ್ಪಾ ಅಂದ್ರೆ ಮ್ಯಾನುಫ್ಯಾಕ್ಚರಲ್ಲಿ ಬರುವಂಥ ವಿವಿಧ ಇಂಡಸ್ಟ್ರಿಗಳು. ಇನ್ನು ತೃತೀಯ ಕೈಗಾರಿಕೆಗಳಂದ್ರೆ ಟೈಟರಿ ಇಂಡಸ್ಟ್ರಿಗಳು ಯಾವಪ್ಪ ಅಂತಂದ್ರೆ ವಿಚ್ ಆರ್ ಸಪೋರ್ಟಿಂಗ್ ಟು ದಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಇಂಡಸ್ಟ್ರೀಸ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನಾವು ಏನಾದರೂ ಪ್ರೈಮರಿ ಸೆಕ್ಟರ್ದಿಂದ, ಫಾರ್ ಎಕ್ಸಾಂಪಲ್ ಶುಗರ್ ಇಂಡಸ್ಟ್ರಿಯಿಂದ ತೊಗೊಂಡಾಗ ನಾವು ಏನಾದರೂ ಶುಗರ್ ಕೇನ್ ಫ್ಯಾಕ್ಟ್ರಿ ಮಟ್ಟ ತರಬೇಕಾರೆ, ಸೆಕೆಂಡರಿ ಇಂಡಸ್ಟ್ರಿ ಮಟ್ಟ ತರಬೇಕಾರೆ ನಮಗೇನಾದರೂ ಸಪೋರ್ಟ್ ಬೇಕು. ಅದು ಯಾವ ಸಪೋರ್ಟ್ಪ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್, ಸಾರಿಗೆ ವ್ಯವಸ್ಥೆ ಬೇಕು. ಆ ನಂತರ ನಾವು ಏನಾದರೂ ಕಚ್ಚಾ ವಸ್ತುಗಳನ್ನು ಅಥವಾ ಫಿನಿಶ್ ಪ್ರಾಡಕ್ಟ್ಗಳನ್ನ ಸಪ್ಲೈ ಮಾಡೋದ್ ಮುಂದೆ ಏನಾದರೂ ಆಕ್ಸಿಡೆಂಟ್ ಆಯ್ತು, ಅವಘಡ ಆಯ್ತು, ಅಪಘಾತ ಆಯ್ತು, ಅವಾಗ ನಮಗೇನು ಬೇಕು, ಇನ್ಶೂರೆನ್ಸ್ ಬೇಕು. ಅದೇ ರೀತಿಯಾಗಿ ನಾವು ಬಿಸ್ನೆಸ್ ಮಾಡ್ಬೇಕಾರೆ ಬ್ಯಾಂಕ್ಗಳು ಬೇಕು, ಯಾಕಂದ್ರೆ ದೇ ಪ್ರೊವೈಡಿಂಗ್ ದ ಲೋನ್ಸ್. ಅದೇ ರೀತಿಯಾಗಿ ನಾವು ಏನಾದರೂ ಸ್ಟೋರ್ ಮಾಡಕ್ಕೆ, ನಮ್ಮ ಸರಕುಗಳನ್ನ ಏನಾದ್ರು ಇಡಕ್ಕೆ ಏನು ಬೇಕಪ್ಪ ಅಂದ್ರೆ ವೇರ್ ಹೌಸಿಂಗ್ ಬೇಕು, ದಾಸ್ತಾನುಗಾರಿಕೆ ಬೇಕು. ಅದೇ ರೀತಿಯಾಗಿ ನಮ್ಮ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ಬೇಕಾದ್ರೆ ನಮ್ಗೆ ಅಡ್ವರ್ಟೈಸಿಂಗ್ ಬೇಕು. ಸೊ ದೀಸ್ ಆರ್ ದಿ ಟೈಟರಿ ಇಂಡಸ್ಟ್ರೀಸ್. ಇವ ಸೇಮನ ಮತ್ತು ಮುಂದೋಗಿ ಇಲ್ಲಿ ವಾಣಿಜ್ಯ ಪೂರಕಗಳು ಅಂತೇಳಿ ಬರ್ತಾವೆ. ಅಂದ್ರೆ ಕಾಮರ್ಸದ ಮೀನಿಂಗ್ ಹೇಳುತ್ತ ಮುಂದೆ ನಾ ಅಲ್ಲಿ ಹೇಳ್ತೇನೆ ವ್ಯಾಪಾರ ಮತ್ತು ವ್ಯಾಪಾರದ ಪೂರಕಗಳು ಅಲ್ಲೂ ಕೂಡ ಸೇಮನ ಪಾಯಿಂಟ್ಸ್ಗಳು ಬರ್ತಾವೆ. ಟ್ರಾನ್ಸ್ಪೋರ್ಟೇಷನ್, ಇನ್ಶೂರೆನ್ಸ್, ಬ್ಯಾಂಕಿಂಗ್, ವೇರ್ ಹೌಸಿಂಗ್ ಮತ್ತು ಅಡ್ವರ್ಟೈಸ್ಮೆಂಟ್. ದೇ ಆರ್ ಕಾಲ್ಡ್ ಎಕ್ಸಲರಿ ಟು ಟ್ರೇಡ್ ಅಂತೇಳಿ ಹೇಳ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿ ತನಕ ನಾವು ಏನು ಡಿಸ್ಕಷನ್ ಮಾಡಿದ್ವು ಅದನ್ನ ಒಂದ್ಸಲ ರೀಕ್ಯಾಪ್ ಮಾಡ್ಕೊಂಡು ಬರೋಣ. ಕ್ಲಾಸಿಫೈಡ್ ಇಂಟು 2 categories. ನಂಬರ್ 1 is economic activities, non-economic activities. The again economic activities classified into 3 categories. Number 1 is business, profession and employment. ನಂತರ ಬಿಸ್ನೆಸ್ನ ಮತ್ತು ನಾವು 2 ಕ್ಲಾಸಿಫೈಡ್ ಮಾಡ್ತೀವಿ. ನಂಬರ್ 1 is industry, ನಂಬರ್ 2 is commerce. ಸೊ ಇಂಡಸ್ಟ್ರಿನ ಅಗೇನ್ 3 ಕ್ಲಾಸಿಫೈಡ್ ಮಾಡ್ತೀವಿ. ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ ಆ್ಯಂಡ್ ಟೈಟರಿ ಇಂಡಸ್ಟ್ರಿ. ಸೊ ಪ್ರೈಮರಿ ಇಂಡಸ್ಟ್ರಿನ ಅಗೇನ್ ನಾವು 2 ಕ್ಲಾಸಿಫೈಡ್ ಮಾಡ್ತೀವಿ. ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ, ಜೆನೆಟಿಕ್ ಇಂಡಸ್ಟ್ರಿ ಅಂತೇಳಿ. ಸೊ ಅದೇ ರೀತಿಯಾಗಿ ಸೆಕೆಂಡರಿ ಇಂಡಸ್ಟ್ರಿನ ಅಗೇನ್ ನಾವು 2 ಕ್ಲಾಸಿಫೈ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಕನ್ಸ್ಟ್ರಕ್ಷನ್ ಅಂತೇಳಿ. ಸೊ ಮ್ಯಾನುಫ್ಯಾಕ್ಚರ್ನ 4 ಡಿವಿಷನ್ ಮಾಡ್ತು. ನಂಬರ್ 1 ಈಸ್ ಅನಲೈಟಿಕಲ್, ಸಿಂಥೆಟಿಕಲ್, ಪ್ರೊಸೆಸಿಂಗ್ ಆ್ಯಂಡ್ ಅಸೆಂಬ್ಲಿಂಗ್ ಅಂತೇಳಿ. ಟೈಟರಿ ಇಂಡಸ್ಟ್ರಿಗೆ ಎಕ್ಸಾಂಪಲ್ ಯಾವತ್ತಪ್ಪ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್, ಇನ್ಶೂರೆನ್ಸ್, ಬ್ಯಾಂಕಿಂಗ್, ವೇರ್ ಹೌಸಿಂಗ್ ಆ್ಯಂಡ್ ಅಡ್ವರ್ಟೈಸಿಂಗ್. ಸೊ ಅಂದರೆ ಇಲ್ಲಿ ಸಾರಿಗೆ, ವಿಮೆ, ಬ್ಯಾಂಕು, ದಾಸ್ತಾನುಗಾರಿಕೆ ಮತ್ತು ಜಾಹೀರಾತು ಇವು ಏನಪ್ಪ ಅಂದ್ರೆ ಟೈಟರಿ ಇಂಡಸ್ಟ್ರಿ ಒಳಗೆ ಬರ್ತಾವೆ. ಸೇಮನ್ನು ಮುಂದೆ ಹೋಗಿಸಿಂದ ಎಕ್ಸಲರಿ ಟ್ರೇಡ್ ಒಳಗೂ ಕೂಡ ಸೇಮ್ ಪಾಯಿಂಟನ್ನು ಕವರ್ ಆಗ್ತಾವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಮೀನಿಂಗ್ ಆಫ್ ಬಿಸ್ನೆಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಟ್ರೇಡ್ ಅಂದ್ರೇನು, ಕಾಮರ್ಸ್ ಅಂದ್ರೇನು ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀನಿ. ಯಾಕಂತಂದರೆ ಕಾಮರ್ಸ್ ಅನ್ನೋ ಪದನ ನಾವು 5 ವರ್ಷಗಳವರೆಗೆ ಕಲಿತೀವಿ. ಅಂದರೆ 2 ವರ್ಷ PUCಯಲ್ಲಿ ಮತ್ತು 3 ವರ್ಷ ಡಿಗ್ರಿದಲ್ಲಿ, ಮತ್ತು ಬೇಕಾದರೆ ನಾವು 2 ವರ್ಷ ಪೋಸ್ಟ್ ಗ್ರ್ಯಾಜುಯೇಟ್ ಕೂಡ ಮಾಡ್ತೀವಿ. ಅದಾದರೂ ಕೂಡ ನಾವು ಕೆಲವೊಂದಿಷ್ಟು ಇಂಟರ್ವ್ಯೂದಲ್ಲಿ ಈ ಕಾಮರ್ಸದ ಮೀನಿಂಗ ಹೇಳೋಕ್ಕಾಗಲ್ಲ. ಈ ನೀವು ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ತಾ ಹೋದರೆ ನಾನು ಪ್ರತಿಯೊಂದು ಡೆಫಿನೇಷನ್ಸ್ನ
ಕವರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಅದರ ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಆಗಿ. ಇನ್ನು ಮುಂದಿನ ವಿಡಿಯೋ ಬರುವವರೆಗೂ ಟೇಕ್ ಕೇರ್, ಬಾಯ್ ಬಾಯ್.